ನನ್ನೆಲ್ಲ ರೇಷ್ಮೆ ಬಾಂಧವರಿಗೆ ನಮಸ್ಕಾರಗಳು. ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನೋಡಿರಿ, ಇವತ್ತಿಗೆ 8 ದಿನದಲ್ಲಿ ಬುಧವಾರ ದಿನ 20ನೇ ತಾರೀಕು 12ನೇ ತಿಂಗಳ 2025ನೇ ತಾರೀಕಿನ ದಿನ ಬುಧವಾರ ಚಂದ್ರಿಕೆ ಹೊಚ್ಚಿದ್ದೆ. ಇವತ್ತಿಗೆ 8 ದಿನ ಆತು. ಸತತವಾಗಿ 7 ಕ್ರಾಫ್ಟ್ ಮಾಡಾಕತ್ತೀನಿ ನಾನು. ಇದು ಬಂದ್ಬಿಟ್ಟು ಜರ್ಮಿಟ್ ಆಯಿಲ್ ಅಂತಂದು ಹೇಳಿ ಹುಳು ಬರೋಕಿನ ಮುಂಚೆ 1 ವಾರ ಮುಂಚೆ ಸಡ್ಡು ಒಗತಿಗೆ ಹೊಡಿಬೇಕು. 1 ವಾರ ಮುಂಚೆನೇ ಹೊಡಿಬೇಕು. ಇದು ಆಗಿನ ಬಳಿಕ ಇದು ಬಂದ್ಬಿಟ್ಟು ಸಿರಿಪೈಟರ್ ಅಂತಂದು ಹೇಳಿ ನಾಳೆ ಹುಳ ಬರ್ತದ ಅಂತಂದ್ರೆ ಇವತ್ತರಂತ ಸಿರಿಪೈಟರನ್ನು ಹೊಡೆದು ಹುಳ ತೊಗೊಂಬರ್ಬೇಕು. ಹುಳ ತೊಗೊಂಬಂದ ನಂತರ 2 ಸಪ್ಪು ಆದಮೇಲೆ ಇದು ರಕ್ಷಾ ಪವರ್ ಪ್ಲಸ್ ಅಂತಂದು ಹೇಳಿ 2 ಹುಳ ತೊಗೊಂಬಂದು ಜ್ವರದಾಗಿದ್ದ ಹುಳ ತೊಗೊಂಬಂದು 2 ಮೇವು ಮಾಡ್ತೀವಿ. ಆ 2 ಮೇವು ಹಾಕಿದ ಬಳಿಕ ಇದನ್ನು ರಕ್ಷಾ ಪವರ್ ಪ್ಲಸ್ಸನ್ನು ಸುಣ್ಣದಲ್ಲಿ ಜೊತೆ ಮಿಕ್ಸ್ ಮಾಡಿ ಸಿಂಪಡಿಸಿ ಆಮೇಲೆ ತದನಂತರ ಸೊಪ್ಪನ್ನು ಕೊಡ್ಬೇಕು. ಆಮೇಲೆ ಹುಳ 3-4 ಮೇವು ಆದಮೇಲೆ ಸೆಂಟ್ರಲ್ಲಿ 5ನೇ ಮೇವಿಗೆ ಇಲ್ಲೈತೆ ನೋಡ್ರಿ, ಇದು ಅಂಕುಶ ಆಯುರ್ವೇದ ಅಂತಂದು ಹೇಳಿ ಸೆಂಟ್ರಲ್ಲಿ 5ನೇ ಪೀಡಿಂಗಿಗೆ ಇದನ್ನು ಕೊಡ್ಬೇಕು. ತದನಂತರ ನಾವೀಗ ಜ್ವರಕ್ಕೆ ಸಂಪೂರ್ಣ ಕುಂತಿರ್ತಾವಲ್ಲ, ಜ್ವರಕ್ಕೆ ಸಂಪೂರ್ಣ ಕುಂತಾಗ ನಾವು ರಕ್ಷಾ ಪವರನ್ನು ಸುಣ್ಣದ ಜೊತೆ ಸಂಪೂರ್ಣವಾಗಿ ಜ್ವರಕ್ಕೆ ಕುಂತ ಹುಳುಗಳ ಮೇಲೆ ಇದನ್ನು ಸಿಂಪಡಿಸಬೇಕು. ಇದಾದ ತದನಂತರ ನಾವು ಸುಣ್ಕಟ್ಟು, ಇತ್ತೀಚೆಗೆ ಚಳಿಗಾಲ ಮತ್ತು ಮಳೆಗಾಲ ಭಯಂಕರ ಅತಿವೃಷ್ಟಿ ಆಗಿರೋದ್ರಿಂದ ಸುಣ್ಕಟ್ಟು ರೋಗಕ್ಕೆ ಅತಿ ಭಾರಿ ಒಳ್ಳೆಯ ಪೌಡ್ರ್ ಇದು ರಕ್ಷಾ ಪ್ರೊಟೆಕ್ಷನ್ ಅಂತಂದು ಹೇಳಿ ಇದು ಒಳ್ಳೆಯ ಕೆಲಸ ಮಾಡ್ತೈತಿ. ಇದನ್ನು ಸುಣ್ಣದ ಜೊತೆ ಮಿಕ್ಸ್ ಮಾಡಿ ಸೆಂಟ್ರಲ್ಲಿ ಒಂದು ಸಾರಿ ಕೊಟ್ಟು ಸೊಪ್ಪು ಕೊಡಬೇಕು. ತದನಂತರ ನೋಡ್ರಿ, ಸತತವಾಗಿ 7 ಬೆಳೆಗಳಾತೀಗ ನಾನು ರೇಷ್ಮೆ ಬೆಳೆನ ನನಗೆ ಸಾಕಾಗಿ ಹೋಗೈತ್ರಿ. ಬರೀ ಹಾಲುಳ ಬೀಳೋದು, ಕಪ್ಪು ಹುಳ ಆಗೋದು ಹೊಳ್ಳಿ ಬರೀ ಹಾಲು ರೋಗ ಭಾಳ ಬೀಳೋದು, ಸುಣ್ಕಟ್ಟು ಆಗೋದ್ರಿಂದ ನನಗೆ ರೇಷ್ಮೆ ಬೆಳೆ ಭಾಳ ಸ್ವಲ್ಪ ಬೇಜಾರಾಗಿತ್ತು. ಇತ್ತೀಚೆಗೆ ನಾನು ಸತತವಾಗಿ 7 ಬೆಳೆಗಳಾತು. ನನಗೆ ಇದು ಒಂದು ಜರ್ಮಿಟ್ ಆಯಿಲ್, ಹೊಳ್ಳಿ ಮತ್ತು ಸಿರಿಪೈಟರ್, ಹೊಳ್ಳಿ ರಕ್ಷಾ ಪವರ್, ಹೊಳ್ಳಿ ರಕ್ಷಾ ಪ್ರೊಟೆಕ್ಷನ್ ಮತ್ತು ಹೊಳ್ಳಿ ರಕ್ಷಾ ಪವರ್ ಪ್ಲಸ್ ಮತ್ತು ಅಂಕುಶ ಆಯುರ್ವೇದ ಇವು ಎಲ್ಲ ಈ ಪ್ರಾಡಕ್ಟನ್ನು ಎಲ್ಲ ನಾನು ಬಳಸಕ್ಕಂತಿದ್ದ ಮ್ಯಾಗ ಸತತವಾಗಿ 7 ಬೆಳೆಗಳಾತು. ಎಲ್ಲಿ ಒಂದು ಹಾಲು ಹುಳ ಬೀಳಿಲ್ದಂಗೆ ಚೆನ್ನಾಗಿ ನನ್ನ ಹುಳ ಗೂಡು ಕಟ್ಟೆವು. ಇವತ್ತಿಗೆ 8 ದಿನದಲ್ಲಿ ನಾನು ಚಂದ್ರಿಕೆ ಹೊಚ್ಚೀನಿ. ನನ್ನೆಲ್ಲ ರೈತ ಬಾಂಧವರೇ ನೋಡಿರಿ, ನನ್ನ ಗೂಡು ಈ ಟೈಪ್ ಕಟ್ಟೆವು.